ನಮಸ್ಕಾರ. ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ನಮ್ಮ ಯಕ್ಷಗಾನದ ಕಾರ್ಯಕ್ರಮದ ವಿಷಯವಾಗಿ ನಾವು ಬಂದಿದ್ದೇವೆ. 45 ವರ್ಷಗಳ ಸುದೀರ್ಘ ಯಕ್ಷ ಪಯಣ ಜೊತೆಗೆ PVI ತಾಲೂಕಿನ ನಿಧಾನ ನಂತರ 29ನೇ ವರ್ಷದ ಪುಣ್ಯತಿಥಿ ಆ ದಿವಸ ಶುಕ್ರವಾರ ದಿವಸ, ಇದೇ ಬರುವ ಶುಕ್ರವಾರ 10ನೇ ತಾರೀಕು ಮಧ್ಯಾಹ್ನ 2:15ರಿಂದ ಸುಮಾರು 5:30ವರೆಗೆ 2 ಪ್ರಸಂಗಗಳ ಆಖ್ಯಾನದ ಪ್ರದರ್ಶನ ಮತ್ತು ಸಭಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಾಗಿ ಬರುತ್ತಿರುವ ಸಂಸ್ಥೆಯ ಬಗ್ಗೆ ನಿಮಗೆ ಹೇಳಬೇಕು ಅಂತಿಲ್ಲ. ಇದರ ಸಂಚಾಲಕರಾಗಿ ಮತ್ತು PVI ತಾಲೂಕಿನ ಪುತ್ರನಾಗಿ P. ಸಂತೋಷ್ ಐತಾಳರು ಇದರ ಟ್ರೂಪಿನ ಸಂಚಾಲಕರು ಮತ್ತೆಲ್ಲ ಕಾರ್ಯಕ್ರಮ ಸಂಯೋಜಕರಾಗಿದ್ದಾರೆ. ಅವರನ್ನು ಪರಿಚಯ ಮಾಡಿ ತುಂಬ ಸಂತೋಷ ಪಡ್ತೇನೆ. ಆಚೆ ಕುಳಿತಿರುವವರು ಶಿವಜಿ ಐತಾಳ್ ಅಂತ ಪಣಂಬೂರು, ಅವರ ಸಂತೋಷ್ ಕುಮಾರ್ ಮಗ ಮತ್ತು ಲಾಯರಾಗಿ ಇಂಗ್ಲಿಷ್ ಯಕ್ಷಗಾನದಲ್ಲಿ ಭಾಗವಹಿಸ್ತಾ ಸಹಕಾರ ನೀಡ್ತಾ ಇದ್ದಾರೆ. ಇಲ್ಲಿರುವ ನಮ್ಮ ಶರತ್, ನಮ್ಮ ಯಕ್ಷಗಾನದ ಸದಸ್ಯರು, ನಮ್ಮ ವರ್ಕಾಡಿ ರವಿದೇವಾಯ ಯಕ್ಷಗಾನದ ಆರಂಭದ ದಿವಸಗಳಿಂದಲೂ ಕೂಡ ಸಂಸ್ಥೆಯ ಜೊತೆಗೆ ಇದ್ದುಕೊಂಡು ಅದರ ನೋವು, ನಲಿವು, ಕಷ್ಟ, ಬೇಸರ ಎಲ್ಲ ಅರಿತುಕೊಂಡು ಅದಕ್ಕೆ ಸ್ಪಂದಿಸ್ತಾ ಇದ್ದವನು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ವಿವರಗಳು, ಸಭಾ ಕಾರ್ಯಕ್ರಮದಲ್ಲಿರುವಂಥ ಆಢ್ಯರು ಮತ್ತು ನಾವು ಪ್ರದರ್ಶನ ಮಾಡುವಂಥ 2 ಆಖ್ಯಾನಗಳು, ಈ 2 ಪ್ರಸಂಗಗಳು ಕೂಡ ಇವಾಗಿನ PVI ತಾಲೂಕು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ಯಕ್ಷಗಾನ, ನಾಟಕ ಇದರಲ್ಲಿ ಆಸಕ್ತಿಯನ್ನು ಹೊಂದಿ ಪುತ್ತೂರು ಕ್ಷೇತ್ರದ MLA ಆಗಿ ಕಾರ್ಯನಿರ್ವಹಿಸಿ ವೃತ್ತಿ ಜೀವನದಲ್ಲಿ ಕೂಡ ಒಬ್ಬ ಇನ್ಕಮ್ ಟ್ಯಾಕ್ಸ್ನ ದೊಡ್ಡ ಲಾಯರ್ ಆಗಿ ಕೂಡ ಕೆಲಸ ಮಾಡಿ ಹೆಸರು ಮಾಡಿದವರು. ಅದೇ ವೃತ್ತಿಯನ್ನು ಈಗ ಸಂತೋಷ ಮುಂದುವರಿಸ್ತಾ ಇದ್ದಾರೆ. ಮತ್ತು ಅವರ ಮನೆಯವರಾದಂಥ ಶ್ಯಾಮಲಾ ಅವರು ಕೂಡ ಲಾಯರೇ, ಶಿವತೇಜ್ ಕೂಡ ಈಗ ಲಾಯರ್ ಕೆಲಸ ಮಾಡ್ತಾ ಇದ್ದಾನೆ. ನಾಳೆ ದಿನ ಪೂರ್ತಿ ವಿವರ ಮತ್ತು ಏನೇನು ಕಾರ್ಯಕ್ರಮಗಳು ಮತ್ತು ಇದು ನಡೀತಾ ಇರೋದು ಒಂದು ವಿಶೇಷ ಅಂತಂದರೆ ರಮಾರಮಣ ಅನ್ನುವ ಇವರೇ ಕಟ್ಟಿಸಿದ ಹಾಲ್. ಅಲ್ಲಿ ವಿಶೇಷವಾಗಿ ಪಣಂಬೂರಿಗೆ ಹೋದಾಗ ಗೊತ್ತಾಗಿತ್ತು ಬೇರೆ ಬೇರೆ ಕಾರ್ಯಕ್ರಮ ನಡೀತಾ ಇದೆ. ಅದರ ಮೊದಲೊಮ್ಮೆ ನಟರಾಜ ರಂಗವೇದಿಕೆ ಅಂತ ಕೂಡ ಇವರೇ ಬಳಕೆ ಅದನ್ನು ಕಟ್ಟಿಸಿ ದೇವಸ್ಥಾನದಲ್ಲಿ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮ ನಡೆಯುವ ಹಾಗೆ ಮಾಡಿದ್ದಾರೆ. ಅದರ ಪೂರ್ತಿ ವಿವರವನ್ನು ನೀಡಲಿಕ್ಕಿದ್ದಾರೆ P. ಸಂತೋಷ್ ಐತಾಳ್. ಎಲ್ಲರಿಗೂ ನಮಸ್ಕಾರ. PVI ತಾಲೂರು ಕಮರ್ಷಿಯಲ್ ಟ್ಯಾಕ್ಸ್ ಅಡ್ವೊಕೇಟ್ ಆಗಿದ್ದು ಹೊರ ರಾಜ್ಯದ ತನ್ನ ಕ್ಲೈಂಟ್ಸ್ಗೋಸ್ಕರ, ಯಾಕಂದ್ರೆ ಅವರಿಗೆ ಕನ್ನಡ ಬರ್ತಿರ್ಲಿಲ್ಲ, ಅವರನ್ನು ಕೂಡ ನಮ್ಮ ವಿಶಿಷ್ಟವಾದ ಈ ಕಲೆ ಯಕ್ಷಗಾನದತ್ತ ಅವರ ಮನಸ್ಸನ್ನು ಸೆಳೆಯಬೇಕೆಂಬ ದೃಷ್ಟಿಯಿಂದ ಯಕ್ಷಗಾನವನ್ನು ಇಂಗ್ಲಿಷ್ ಮಾತುಗಾರಿಕೆಯಲ್ಲಿ, ಸಾಂಪ್ರದಾಯಿಕ ಯಕ್ಷಗಾನ ಅದರಲ್ಲಿ ಯಾವುದೂ ಕೊರತೆ ಮಾಡಲಿಲ್ಲ, ಸಂಪ್ರದಾಯದಂತೆ ನಡೆಯುವಂತಹ ಯಕ್ಷಗಾನ, ಮಾತುಗಾರಿಕೆ ಮಾತ್ರ ಇಂಗ್ಲಿಷ್. ಯಾಕಂದ್ರೆ ಹೊರ ರಾಜ್ಯದವರಿಗೆ, ಕನ್ನಡ ಅರಿಯದವರಿಗೆ ಅದರ ಸಾರವನ್ನು ತಿಳಿಸುವಂತೆ ಮಾಡಲಿಕ್ಕೆ ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿ 1981ನೇ ಇಸವಿಯಲ್ಲಿ ಬ್ರಹ್ಮಕಪಾಲ ಎಂಬ ಕಥಾಭಾಗವನ್ನು ನಗರದ ಪುರಭವನದಲ್ಲಿ ಆಡಿ ತೋರಿಸಿದರು. ಮೊದಲಿಗೆ ಟೀಕೆಗಳು ಹಲವು ಬಂದವು. ಆದರೂ ಕೂಡ ಲೆಕ್ಕಿಸದೆ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಸಹಕಾರ, ಶೇಣಿ ಗೋಪಾಲಕೃಷ್ಣ ಭಟ್ರ ಸಹಕಾರ, ಅವರ ಬೆಂಬಲದಿಂದಾಗಿ ಮುಂದುವರಿಸುತ್ತಾ ಹೋಗಿ 83ರಲ್ಲಿ ದಕ್ಷಯಜ್ಞ ಗಿರಿಜಾ ಕಲ್ಯಾಣ, 89ರಲ್ಲಿ ಶ್ರೀಕೃಷ್ಣ ಪಾರಿಜಾತ ನರಕಾಸುರ ಮೋಕ್ಷ ಹಾಗೂ 92ರಲ್ಲಿ ಸೈರಂಧ್ರಿ ಕೀಚಕ ಅದನ್ನು ಬರೆದು ಅಕ್ಷಯಾಂಬರವನ್ನು ಅರ್ಧ ಬರೆಯುವಾಗ ಕಾಲವಶರಾದರು. ಆದರೂ ಕೂಡ ನಮ್ಮ ಸಹ ಕಲಾವಿದರು ML ಸಾಮಗ, ಪ್ರೊಫೆಸರ್ ML ಸಾಮಗ ಹಾಗೂ ನಮ್ಮ ಇತರ ಸಹ ಕಲಾವಿದರ ಒಂದು ಸ್ಫೂರ್ತಿಯಿಂದ ನಾವು ಆ ಸಂಸ್ಥೆಯನ್ನು, ಯಕ್ಷನಂದನ PVI ತಾಲೂರು ಸ್ಥಾಪಿಸಿದಂತಹ ಆ ಸಂಸ್ಥೆಯನ್ನು ಮುಂದುವರಿಸಿಕೊಂಡೋಗಿ ದೇಶದ ಅಲ್ಲಲ್ಲಿ ವಿವಿಧ ಭಾಗಗಳಲ್ಲಿ ನಮ್ಮ ಈ ಪ್ರದರ್ಶನವನ್ನು ನೀಡುತ್ತಾ ಬಂದೆವು. ಹಾಗೆ 2005ರಲ್ಲಿ ನಮ್ಮ ಸಹ ಕಲಾವಿದರು ನಮಗೆ ಕೂಡ ಉತ್ತೇಜನ ಕೊಟ್ಟರು. ನನ್ನ ಅಣ್ಣ ಡಾಕ್ಟರ್ ಸತ್ಯಮೂರ್ತಿ ಐತಾಳ್ ಅಂತ ಸರ್ಜನ್, ಅವರಿಗೆ ಉತ್ತೇಜನ ಕೊಟ್ಟ ಪ್ರಕಾರ ಅವರು ಲವಕುಶ, ಲವಣಾಸುರ ಕಾಳಗ ಹಾಗೆ ಪ್ರಸಂಗಗಳನ್ನು ಬರೆಯುತ್ತಾ ಹೋಗಿ ಇಂದಿಗೆ ನಾನು ಕೂಡ ಅದೇ ರೀತಿ ಮಹಿಷಮರ್ದಿನಿ, ಶಾಂಭವಿ ವಿಜಯ, ಮೇದಿನಿ ನಿರ್ಮಾಣ ಹಾಗೂ ಗದಾಯುದ್ಧ, ಪಂಚವಟಿ, ಜಟಾಯು ಮೋಕ್ಷ, ಸೀತಾಪಾರ ಮುಂತಾದ ಪ್ರಸಂಗಗಳನ್ನು, ವಾಲಿ ಮೋಕ್ಷ ನಾವು ಬರೆಯುವುದನ್ನು ಕಂಡು ಇನ್ನೊಂದು ನಮ್ಮ ಅಣ್ಣನಾದ ಸುರೇಶ್ ಕುಮಾರ್ ಕೂಡ ಕಳೆದ ವರ್ಷ ವಾಲಿ ಮೋಕ್ಷ ಎಂಬ ಪ್ರಸಂಗವನ್ನು ಬರೆದು ಜನಮೆಚ್ಚುಗೆಯನ್ನು ಪಡೆದಿದೆ. ಹೀಗೆ ನಮ್ಮಲ್ಲಿ ಈಗ ಸುಮಾರು 20 ಪ್ರಸಂಗಗಳು ಇಂಗ್ಲಿಷ್ ಭಾಷೆಯಲ್ಲಿ ನಾವು ಅಲ್ಲಲ್ಲಿ ಆಡಿ ತೋರಿಸ್ತಾ ಇದ್ದೇವೆ. ಈವರೆಗೆ ಸಾಧಾರಣ 500ಕ್ಕೂ ಮಿಕ್ಕಿ ಪ್ರದರ್ಶನವನ್ನು ನೀಡಿದ್ದೇವೆ. ನಾಗ್ಪುರ, ಚೆನ್ನೈ, ಮುಂಬೈ, ಚಿರುತಿನಾಪಳ್ಳಿ ಇಂಥ ಕಡೆಗಳಲ್ಲಿ ಆಡಿ ತೋರಿಸಿ, ಬೆಂಗಳೂರು, ಮೈಸೂರು
ಮೈಸೂರು ಕಲಾ ಅಕಾಡೆಮಿಯವರು ನಮಗೆ ತುಂಬಾ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅಲ್ಲೆಲ್ಲ ಆಡಿ ತೋರಿಸಿದ್ದೇವೆ. ಅಂತೂ ಅವರ ಹೆಸರು ಚಿರವಾಗಿರಬೇಕೆಂಬ ನಿಟ್ಟಿನಲ್ಲಿ ಪಣಂಬೂರಿನಲ್ಲಿ ಈಗ ತಾನೇ ಅವರು ಹೇಳಿದ ಹಾಗೆ 2 ರಂಗಮಂಟಪಗಳನ್ನು ನಿರ್ಮಿಸಿಕೊಟ್ಟಿದ್ದೇವೆ. ಹೀಗೆ ಯುವ ಕಲಾವಿದರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಯಕ್ಷನಂದನ ಬಾಲಕರ ಯುವಕರ ಸಂಘವನ್ನು ಕೂಡ ಮೇಳವನ್ನು ಕೂಡ ರಚಿಸಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ನಾಡ್ದು ಹೊಸ ಪ್ರಸಂಗ ಬರೀಲಿಲ್ಲ, ತಂದೆಯವರೇ ಬರೆದ ಪ್ರಸಂಗದ ಕೆಲವು ದೃಶ್ಯಗಳನ್ನು ಪಣಂಬೂರು ನಂದನೇಶ್ವರ ದೇವಸ್ಥಾನದಲ್ಲಿ ತೋರಿಸಲಿಕ್ಕಿದ್ದೇವೆ. ಶ್ರೀಕೃಷ್ಣ ಪಾರಿಜಾತ, ಶ್ರೀಕೃಷ್ಣ ನರಕಾಸುರ ಮೋಕ್ಷ ಹಾಗೂ ಬ್ರಹ್ಮ ಕಪಾಲ ಎಂಬ ಪ್ರಸಂಗ. ಅದೇ ದಿನ ನಡೆಯುವಂತ ಸಭಾ ಕಾರ್ಯಕ್ರಮದಲ್ಲಿ ಇನಾಗ್ರೇಷನ್ ದೀಪ ಪ್ರಜ್ವಲನೆಯಿಂದ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ಲಿಕ್ಕಿದ್ದಾರೆ ಕಟೀಲಿನ ಶ್ರೀ ಕಮಲಾದೇವಿ ಪ್ರಸಾದ್ ಅಸ್ರಣ್ಣ. ಅದೇ ರೀತಿ ಆ ದಿನದ ಒಂದು ಸಭಾಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ರೊಟೇರಿಯನ್ PDG ಎನ್ ಪ್ರಕಾಶ್ ಕಾರಂತ್. ಹಾಗೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ, ಪ್ರಸಿದ್ಧ ಕಲಾವಿದರು ಹಾಗೂ ವಿಮರ್ಶಕರಾದಂತಹ ಡಾಕ್ಟರ್ ಪ್ರಭಾಕರ್ ಜೋಶಿ ಅವರು ಮುಖ್ಯ ಅತಿಥಿಯಾಗಿ ಬರಲಿಕ್ಕಿದ್ದಾರೆ. ಇದೇ ಸಂದರ್ಭದಲ್ಲಿ ಯಕ್ಷನಂದನದ ವೆಬ್ಸೈಟ್ ಅನ್ನು ಕೂಡ ಬಿಡುಗಡೆಗೊಳಿಸಲಿದ್ದೇವೆ. ಇದರಲ್ಲಿ ಯಕ್ಷನಂದ ಬೆಳೆದು ಬಂದ ರೀತಿ, ಮಾಡಿದಂತ ಪ್ರಸಂಗಗಳು ಹಾಗೂ ಕಲೆಯನ್ನು ಯಾವ ರೀತಿ ಪ್ರೋತ್ಸಾಹ ಕೊಡ್ಬೋದು ಎಂಬ ನಿಟ್ಟಿನಲ್ಲಿ ಆ ಎಲ್ಲ ಮಾಹಿತಿಗಳನ್ನು ಹೊಂದಿದಂತ ವೆಬ್ಸೈಟ್ ಅನ್ನು ಬಿಡುಗಡೆಗೊಳಿಸಲಿದ್ದೇವೆ. ಇಷ್ಟು ನಮ್ಮ ವಿಷಯ, ನಿಮಗೆಲ್ಲ ತಿಳಿದಿದೆ. ಅದು ಈಗ